ಅರುಣ್ ನಡ್ಡಾ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ವ್ಯಕ್ತಿ. ಯಾರಾದರೂ ಒಬ್ಬ ಹುಡುಗ ಸರ್ ನಾನು ಶುರು ಮಾಡ್ತಿದ್ದೆ, ಸಣ್ಣದಾಗಿ ಶುರು ಮಾಡಿದ್ರು ಪರವಾಗಿಲ್ಲ, ನಾನು ಒಂದು ಟಿಪ್ಸ್ ಕೊಡಿ. 2 ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಹೇಳ್ತೀನಿ ಸರ್, ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀನಿ ನೋಡಿ. ಮೈನ್ ಇಂಪಾರ್ಟೆಂಟ್ GST. ನಾನು ಕಟ್ಟಿರಲಿಲ್ಲ, ನಂಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು, ಪೆನಾಲ್ಟಿ ಎಲ್ಲ ಕಟ್ಟೆ. ಆ ಪ್ರಾಬ್ಲಮ್ ಬೇರೆ ಥರನೇ ಇರುತ್ತೆ. ನೀವು ಎಷ್ಟು ಸಂಪಾದನೆ ಮಾಡಿದ್ರು GSTಗೆ ಹೋಗ್ಬಿಡುತ್ತೆ ಸರ್. ಮೈನ್ ಇಂಪಾರ್ಟೆಂಟ್ ನಾನು ಹೇಳೋದಷ್ಟೇ, GSTನ ಕಟ್ಕೊಳ್ಳಿ. GST ಕಟ್ಕೊಂಡ್ರೆ ಲೋನುಗಳಾಗುತ್ತೆ. ಪಾಸ್ಟ್ ಒಂದು 2 ಇಯರ್ಸಿಂದ ಪರ್ಫೆಕ್ಟಾಗಿ GST IT ಕಟ್ಕೊಂಡ್ಬರ್ತಾ ಇದ್ದೀನಿ. ನನಗೆ ಇವಾಗ ಕೋಟಿಗಳ ಗಟ್ಟೆ ಲೋನ್ ಆಗ್ತಿದೆ. ನಾನೇನು ಮಾಡ್ತೀನಿ, ಲೋನ್ ತೊಗೊತಿದ್ದೀನಿ, ದೊಡ್ಡ ದೊಡ್ಡ ಬ್ರಾಂಚ್ಗಳು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು GST, ಇನ್ನೊಂದು ಲೇಬರ್ ಆಫೀಸಿಂದ, ಒಂದು ಮುನ್ಸಿಪಾಲ್ಟಿ, ಆಯಿತಾ. ಇಷ್ಟೊಂದು ಲೈಸೆನ್ಸ್ ನೀವು ತೊಗೊಬೇಕು ಗೌರ್ಮೆಂಟಿಂದ. ಇದಾದಮೇಲೆ ಒಂದು ಇಂಟೀರಿಯರು ಸರ್. ಒಂದು ಶಾಪ್ಗೆ ಇಂಟೀರಿಯರ್ ಬಂಡವಾಳ ಮಾಡ್ತಾಯಿದ್ದೀರಂದರೆ ಸ್ಮಾರ್ಟಾಗಿ ಮಾಡಿ. ಏನು ಮಾಡ್ತಾರೆ ಒಬ್ಬೊಬ್ಬರು, ದೊಡ್ಡ ಟೇಬಲ್ಸ್ ತರಿಸ್ಬಿಡ್ತಾರೆ, ಶೀಟುಗಳು ತರಿಸ್ಬಿಡ್ತಾರೆ, ಹಾಕ್ಬಿಡ್ತಾರೆ, ಹೊಡೆದ್ಬಿಡ್ತಾರೆ. ಏನೂ ಮಾಡಬೇಡಿ, ಹ್ಯಾಂಗರ್ಸ್ ತರಿಸಿ, ಹ್ಯಾಂಗರ್ಸ್ ಇಡಿ, ಬಿಚ್ಚೋ ಅಂಥದ್ದು. ಇವಾಗ ಇನ್ವೆಸ್ಟ್ ಮಾಡಿದ್ದೀನಿ, ಬೇಡ ಅಂದರೆ ನಾನು ತೆಗೆದುಬಿಡ್ಬೇಕು, ಈ ಮೈಂಡ್ ಸೆಟ್ಟಲ್ಲಿ ಮಾಡಿ. ಮತ್ತು ರೆಂಟು ಕಡಿಮೆ ಇರೋದು ನೋಡಿ, ಆದಷ್ಟು ಕಡಿಮೆ ಇರಬೇಕು ಸರ್. ಏನಕ್ಕೆ ಅಂದರೆ ನಾನು ಎಷ್ಟು ತೂಗ್ತೀನೋ ಅದಕ್ಕೆ ಮಟ್ಟಕ್ಕೆ ನಿಮ್ಮ ಇದು ರೆಂಟ್ ಇರಲಿ. ಸಾಲ ಹೆಚ್ಚು ಮಾಡಿ. Boss Wala. Be the boss.